ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇಷ್ಟಪಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನಿಮಗೆಲ್ಲ ಆಗಲೇ ತಮ್ನೇಲ್ ನೋಡಿದ ಮೇಲೇ ಗೊತ್ತಾಗಿರುತ್ತೆ ನಾನು ಯಾವತ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಬಟ್ ನನಗಂತೂ ಈ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಫಸ್ಟ್ ಟೈಮ್ ದಸರಾ ಆನೆಗಳನ್ನ ತುಂಬ ಹತ್ರದಲ್ಲಿ ನಿಂತ್ಕೊಂಡು ನಾನು ನೋಡಿದ್ದು. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಮತ್ತು ಜೊತೆಗೆ ನಾವು ಒಂದೊಂದಾಗಾದರೂ ಹೆಸ್ರನ್ನ ಕರೆದ ತಕ್ಷಣ ಎಲ್ಲವೂ ಕೂಡ ರೆಸ್ಪಾನ್ಸ್ ಮಾಡ್ತಾಯಿತ್ತು ಆನೆಗಳು. ಅದನ್ನ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಟೋಟಲ್ಲು 12 ಆನೆಗಳು ಅಲ್ಲದೆ ಅದಕ್ಕೆ ಎಷ್ಟು ಪೊಲೀಸ್ ಸೆಕ್ಯೂರಿಟಿ ಅಂತಂದರೆ ಅಷ್ಟು ಪೊಲೀಸ್ ಸೆಕ್ಯೂರಿಟಿ. ಹಿಂದ್ಗಡೆನೂ ಅಷ್ಟೇ ಕುದುರೆಯಲ್ಲಿ ಕೂಡ ನಮಗೆ ಪೊಲೀಸ್ ಎಲ್ಲ ಬರ್ತಾಯಿದ್ರು. ಅದನ್ನ ನೋಡೋಕ್ಕೇ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ದಸರಾ ಇನ್ನೂ ತುಂಬ ದಿನ ಇದೆ ಅಂತ ಅಂದ್ಬಿಟ್ಟು ಇವರು ಸ್ವಲ್ಪ ದೂರ ಮಾತ್ರ ವಾಕಿಂಗಿಗೆ ಕರ್ಕೊಬರ್ತಾರೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಆಗಲಿ ಅಂತ. ನನಗೆ ಒಂದು ಖುಷಿ ಏನಂದರೆ ನಮ್ಮ ಮೈಸೂರಲ್ಲಿ ಮಾತ್ರ ಈ ಥರ ನಮಗೆ ನೋಡೋಕ್ಕೆ ಸಿಗೋದು, ಅದು ದಸರಾ ಟೈಮಲ್ಲಿ ಮಾತ್ರ. ಸೊ ಇವಾಗ ಸ್ಟಾರ್ಟ್ ಆದರೆ ನಮಗೆ ದಸರಾ ಮುಗಿಯೋ ತನಕನೂ ತುಂಬ ಖುಷಿಯಾಗಿರುತ್ತೆ ಮೈಸೂರಲ್ಲಿ ಓಡಾಡೋಕ್ಕೆ. ಆದರೆ ಒಂದು ಬೇಜಾರು ಏನಂತ ಅಂದರೆ ಟ್ರಾಫಿಕಿಂದ ಬೇಜಾರಾಗುತ್ತೆ. ಅದು ಆನೆಗಳನ್ನ ಹತ್ರದಿಂದ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಿತ್ತಂದರೆ ನನ್ನ ಖುಷಿಗೆ ಮಿತಿನೇ ಇಲ್ಲ, ಅಷ್ಟು ಖುಷಿ ಆಗ್ತಿತ್ತು ನನಗೆ. ಸೊ ಅದಕ್ಕೆ ನಾನು ಇದೊಂದು ವೀಡಿಯೋನ ಸೇವ್ ಮಾಡಿಕೊಂಡು ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನನಗೆ ಅದೊಂದು ಮೆಮೊರಿ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೊಂದು ಏನು ಖುಷಿ ಅಂತ ಅಂದರೆ ಎಲ್ಲರೂ ಕೂಡ ತುಂಬ ಜನ ದುಡ್ಡು ಕೊಟ್ಟು ಹೂನ ತಗೊಂಡು ಆನೆಗಳ ಹತ್ರ ಅಂದರೆ ಕೊಡೋಕ್ಕಾಗಲ್ಲ, ಸೊ ಎಸಿತಾಯಿದ್ರು. ಜೊತೆಗೆ ಹೆಸರು ಕರೆದ ತಕ್ಷಣ ಒಂದೊಂದು ಆನೆಗಳು ಕೂಡ ರೆಸ್ಪಾನ್ಸ್ ಮಾಡ್ತಾಯಿತ್ತು. ಎಷ್ಟು ಕ್ರೇಜ್ ಇದೆ ಅಂತಂದರೆ ಈ ದಸರಾ ಅಂಬಾರಿ ಹೊರೋ ಆನೆಗಳಿಗೆ ಅಷ್ಟು ಕ್ರೇಜ್ ಇದೆ. ನನಗಂತೂ ಅದು ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ಈ ಆನೆಗಳು ಇಲ್ಲಿ ಓಡಾಡಬೇಕು ಅಂತಂದರೆ ನಮಗೆ ರೋಡ್ ಫುಲ್ಲು ಕ್ಲಿಯರ್ ಆಗಿರಬೇಕು. ಕ್ಲಿಯರ್ ಅಂತಂದರೆ ಯಾವುದೇ ಮೊಳೆ ಆಗಲಿ ಕಬ್ಬಿಣದ ಐಟಮ್ಸ್ ಅದಕ್ಕೆ ಕಾಲಿಗೆ ಚುಚ್ಚಬಾರ್ದು ಅಂತ ಮ್ಯಾಗ್ನೆಟ್ನ ಒಂದು ರೋಪಿಗೆ ಫಿಕ್ಸ್ ಮಾಡಿಕೊಂಡು ಒಂದು ವೆಹಿಕಲ್ಗೆ ಫಿಕ್ಸ್ ಮಾಡಿಕೊಂಡು ಆನೆ ಬರೋಕ್ಕಿಂತ ಮುಂಚೆ ಅದೇನು ಮಾಡುತ್ತೆ ರೋಡ್ ಮೇಲೆ ಫುಲ್ ಅದನ್ನೇನು ಮಾಡ್ತಾರೆ ಹಾಗೆಯೇ ವೆಹಿಕಲ್ ಡ್ರೈವ್ ಮಾಡ್ತಾ ತೊಗೊಂಡು ಬರ್ತಾರೆ. ಸೊ ಹಾಗಾಗಿ ಯಾವುದೇ ಐರನ್ ಪೀಸ್ ಏನೇ ಇದ್ರೂ ಮೊಳೆ ಇದ್ರೂ ಅದು ಆನೆಗಳಿಗೆ ಚುಚ್ಚಲ್ಲ. ಸೊ ದಸರಾ ಏನೇನೋ ನಿಯರ್ ಬೈ ಇದೆ ಅಂತಂದಾಗ ಬನ್ನಿ ಮಂಟಪ ತನಕ ವಾಕಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಇವಾಗಲೇ ಕ್ರೌಡು ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಪೊಲೀಸ್ ಹೇಳ್ತಾ ಇರ್ತಾರೆ. ಸೊ ಇದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವತ್ತೇ ಅಂದರೆ ಡೈಲಿ ವಾಕ್ ಟೈಮಲ್ಲೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇನ್ನು ದಸರಾ ಟೈಮಲ್ಲೇ ಅಲಂಕಾರ ಮಾಡಿಕೊಂಡು ಎಷ್ಟು ಮುದ್ದಾಗಿ ಕಾಣ್ತಾ ಇರುತ್ತೆ. ನಮ್ಮ ಹೆಣ್ಣು ಆನೆ ಮರಿ ಆಗಲಿ ಗಂಡ ಆನೆ ಮರಿ ಆಗಲಿ ತುಂಬ ನೋಡೋಕ್ಕೆ ಖುಷಿಯಾಗುತ್ತೆ. ನಾನಂತೂ ದಸರಾಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಎಕ್ಸೈಟ್ಮೆಂಟಲ್ಲಿ ದಸರಾಗೆ ವೆಯ್ಟ್ ಮಾಡ್ತಿರ್ತೀನೋ ಸೊ ಹಾಗೆ ತುಂಬ ಜನ ಮೈಸೂರು ಪೀಪಲ್ ಆಗಲಿ ಮತ್ತು ಔಟ್ ಆಫ್ ಕಂಟ್ರಿಯಿಂದ ಬರೋರಾಗಲಿ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಿರ್ತಾರೆ. ಸೊ ಯಾರೆಲ್ಲ ಒಂದ್ಸಲನೂ ಬಂದು ದಸರಾ ನೋಡಿಲ್ಲ, ಈ ಟೈಮಲ್ಲಿ ಮೈಸೂರು ಬಂದು ಎಂಜಾಯ್ ಮಾಡಿಲ್ಲ ಅಂತಿರ್ತೀರಾ, ಬನ್ನಿ. ಸೊ ಎಂಜಾಯ್ ಮಾಡಿ. ಸೊ ಹಾಗೆ ನಂದು ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಯಾರೆಲ್ಲ ಮೈಸೂರವರಿದ್ದೀರಾ ಸೊ ಮೈಸೂರು ಅಂತ ಕಮೆಂಟ್ ಮಾಡಿ.